ಮಾತೃಭಾಷಾ ದಿನ ಭಾಷಣ. ಮಾನ್ಯರಾದ ಮುಖ್ಯೋಪಾಧ್ಯಾಯರಿಗೆ, ಗೌರವಾನ್ವಿತ ಶಿಕ್ಷಕರಿಗೆ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಶುಭೋದಯ. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಸಂಸ್ಕೃತಿಯ ಆತ್ಮ. ಪ್ರತಿ ವರ್ಷ ಫೆಬ್ರವರಿ 21ರಂದು ಮಾತೃಭಾಷಾ ದಿನವನ್ನು ಆಚರಿಸುತ್ತೇವೆ. ಮಾತೃಭಾಷೆ ನಮ್ಮ ಆಲೋಚನೆ, ಭಾವನೆ ಮತ್ತು ಗುರುತಿಗೆ ಆಧಾರವಾಗಿದೆ. 1952 ಫೆಬ್ರವರಿ 21ರಂದು ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಬೆಂಗಾಳಿ ಭಾಷೆಯ ಮಾನ್ಯತೆಗಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದರು. ಅವರ ಸ್ಮರಣಾರ್ಥವಾಗಿ ಯುನೆಸ್ಕೋ 1999ರಲ್ಲಿ ಈ ದಿನವನ್ನು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವೆಂದು ಘೋಷಿಸಿತು. ಮಾತೃಭಾಷೆಯ ಮೂಲಕ ನಾವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳುತ್ತೇವೆ. ಒಂದು ಭಾಷೆ ನಾಶವಾದರೆ ಅದರ ಜೊತೆ ಒಂದು ಇತಿಹಾಸವೂ ನಾಶವಾಗುತ್ತದೆ. ಭಾರತದಂತಹ ಬಹುಭಾಷಾ ದೇಶದಲ್ಲಿ ಎಲ್ಲ ಭಾಷೆಗಳಿಗೂ ಗೌರವ ನೀಡುವುದು ನಮ್ಮ ಕರ್ತವ್ಯ. ಈ ದಿನ ನಾವು ನಮ್ಮ ಮಾತೃಭಾಷೆಯನ್ನು ರಕ್ಷಿಸಿ, ಬೆಳೆಸಿ ಮತ್ತು ಗೌರವಿಸುವುದಾಗಿ ಪ್ರತಿಜ್ಞೆ ಮಾಡೋಣ. ಮಾತೃಭಾಷೆ ನಮ್ಮ ಹೆಮ್ಮೆ ಮತ್ತು ಗುರುತು. ಧನ್ಯವಾದಗಳು.